ಓ ಎಲ್ಲ ಬಂದೇ ಬಿಟ್ರಾ? ಬಾರೋ ಅಪರೂಪದ ಬಂದಿ ಬಾಬಾ. ನಾನು ರೆಡಿಯಾಗಿದ್ದೀನಿ ಟ್ರಿಮ್ ಗಿಮ್ ಮಾಡಿಸ್ಕೊಂಡು. ನನ್ನ ಫಸ್ಟ್ ವ್ಲಾಗ್ನ ನಾನು ಕೊಯಮತ್ತೂರು ಆದಿಯೋಗಿ ಇಶಾ ಫೌಂಡೇಶನ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಅದಾಗ್ತಾಯಿಲ್ಲ. ಸದ್ಯಕ್ಕೆ ಇಸ್ಕಾನ್ ಟೆಂಪಲ್ ನೋಡ್ಕೊಬರೋಣ. ನಮಸ್ಕಾರ ಎಲ್ರಿಗೂ. ನಾನಿವಾಗ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಇಲ್ಲಿಂದ ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು. ಹೋಗೋಣ ಬನ್ನಿ. ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ರೈಟ್ ರೋಡ್ ಇಲ್ಲಿಂದ ಇಸ್ಕಾನ್ ಟೆಂಪಲ್ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ದೇವಸ್ಥಾನ ಎಂಟ್ರೆನ್ಸ್ ಇವಾಗ. ಇದು ಚಪ್ಪಲಿ ಬಿಡೋ ಕೌಂಟ್ರು. ಚಪ್ಪಲಿ ಲಗೇಜು ಎಲ್ಲ ಇಲ್ಲಿ ಇಟ್ಕೋಬೇಕು. ಇಲ್ಲಿ ಲಗೇಜ್ ಇಡಬೇಕು. ಚಪ್ಪಲಿ ಬಿಟ್ಟು ಬಂದಾಯಿತು. ಇಲ್ಲಿಂದ ಆಗಲೇ ವ್ಯೂ ಕಾಣಿಸ್ತಾ ಇದೆ ನನಗೆ. ನೀವು ಕಾಣಿಸ್ತಿರೋದು ಅನ್ಸ್ಕೊಂತೀನಿ. ತೋರಿಸ್ತೀನಿ ಒಂದು ನಿಮಿಷ. ಇದು ಹೊರಗಡೆಯಿಂದ ವ್ಯೂ. ಒಳಗೆ ಹೋಗೋದು ನೋಡೋಣ. ಇಲ್ಲಿಂದ ಒಳಗಡೆ ಹೋಗೋಣ. ಒಬ್ಬನೇ ಬಂದರೆ ಫೋಟೋ ತೆಗಿಯೋಕ್ಕೆ ಯಾರೂ ಇರಲ್ಲ, ಅದೊಂದೇ ಬೇಜಾರು. ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ. ಹೆವಿ ಕ್ರೌಡು. ಕೊನೆಗೂ ದೇವ್ರನ್ನ ನೋಡಾಯಿತು. ದರ್ಶನ ಮಾಡ್ಕೊಂಡು ಕೆಳಗೆ ಬಂದರೆ ಪರ್ಚೇಸ್ ಮಾಡಿದರೆ ಪರ್ಚೇಸ್ ಮಾಡ್ಬೋದು. ಕೃಷ್ಣನ ಫೋಟೋಸ್. ಟೀ ಶರ್ಟ್ಸು, ಟವಲ್ ಇದೆ ನೋಡಿ. ಇಲ್ಲಿ ಕೃಷ್ಣನ ಫೋಟೋಸ್ ಇದೆ. ಕೃಷ್ಣ ರಾಧೆ. ಇದೆ. ನಂತರ ತಿನ್ನೋರಾಗಿದ್ದರೆ ವೆರೈಟೀಸ್ ತಿನ್ನೋಕ್ಕಿದೆ ಇಲ್ಲಿ. ವೆರೈಟಿ ಇದೆ. ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಫ್ರೀಯಾಗಿ ಸಿಗೋದು ಪ್ರಸಾದ ಒಂದೇ. ತಿನ್ಕೊ ಬಿಡ್ತೀನಿ ತಡ್ರಿ ಒಂದು ನಿಮಿಷ. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದಾಯಿತು. ಹೆವಿ ಕ್ರೌಡ್ ಇತ್ತು. ಹಂಗೂ ಫೋನ್ ತೆಗಿಯೋಕ್ಕೆ ಬಿಡಲಿಲ್ಲ. ಒಂದು ಸ್ವಲ್ಪ ತೆಗೆದು ತೋರಿಸಿದ್ದೀನಿ. ಪ್ರಸಾದ ಸಿಕ್ತು ಫ್ರೀಯಾಗಿ, ತಿನ್ಕೊಂಡೆ. ಮಧ್ಯಾಹ್ನ ಬಂದಿದ್ರೆ ಊಟ ಸಿಕ್ಕಿರೋದು. ಈಗ ಸಂಜೆ ಆಗಿದೆ, ಏನು ಸಿಗಲ್ಲ. ಆದಿಯಲ್ಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಡಿಗೆ ಬೆನ್ನಲ್ಲಿದೆ. ಕಾಡದಿರೋ ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ನೋಡೋರಲ್ಲ ಇಸ್ಕಾನ್ ಟೆಂಪಲ್. ಏನೋ ಕೈಲಾದಷ್ಟು ಮಾಡಿದ್ದೀನಿ. ಚೆನ್ನಾಗಿ ಅನಿಸಿದ್ರೆ ನೋಡಿ, ಇಲ್ಲ ಅಂದರೆ ನೋಡೋಕ್ಕೆ ಹೋಗ್ಬೇಡ್ರಿ. ಬೈಕೇ ಬಿಡಿ ಆಮೇಲೆ ಸುಮ್ಮನೆ. ಸರಿ ಬರೋದಾ? ಮತ್ತೆ ಸಿಗೋಣ. ಬಾಯ್. ಓಟ್ ಬಾ.